ರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ವಿಷ್ಣುವಿನ 7ನೇ ಅವತಾರವಾಗಿ ತಂದೆ ದಶರಥ ಮಹಾರಾಜ ಹಾಗೂ ತಾಯಿ ಕೌಸಲ್ಯ ಹಿರಿಯ ಮಗನಾಗಿ ಅಯೋಧ್ಯೆಯಲ್ಲಿ ರಾಮನ ಜನನವಾಗುತ್ತೆ. ಮುಖ್ಯವಾಗಿ ರಾವಣನ ಸಂಹಾರಕ್ಕೋಸ್ಕರ ರಾಮನ ಜನನವಾಗುತ್ತೆ ಹಾಗೂ ತಾಯಿ ಮಹಾಲಕ್ಷ್ಮಿಯನ್ನ ಮತ್ತೆ ಸೀತಾಮಾತೆಯ ರೂಪದಲ್ಲಿ ಅವನ ಕಲ್ಯಾಣಕ್ಕೋಸ್ಕರ ರಾಮನ ಜನನ. ರಾಮನ ಬದುಕು ಪೂರ್ತಿ ಕಷ್ಟಮಯವಂತ ಬದುಕು. ಹೆಚ್ಚು ಕಡಿಮೆ ರಾಮನ ಜೀವನ ಪೂರ್ತಿ ಬರೀ ಕಷ್ಟಗಳೇ ತುಂಬಿರುತ್ತೆ. ಆದರೂ ಕೂಡ ರಾಮ ಎಲ್ಲೂ ತಾಳ್ಮೆಗಿಡದೆ, ಧೃತಿಗೆಡದೆ, ನಮ್ಮ ಧರ್ಮವನ್ನು ಬಿಡದೆ, ಧರ್ಮ ಪಾಲನೆಯನ್ನು ಮಾಡ್ತಾ ತನ್ನ ಜೀವನವನ್ನು ನಗನಗ್ತಾ ಸಾಗಿಸ್ತಾ ಹೋಗ್ತಾನೆ. ಸೊ ರಾಮನಲ್ಲಿ ಕಲಿಯಬೇಕಾಗಿರುವಂಥ ಒಂದು ಮುಖ್ಯ ಅಂಶ ಅಂತಂದರೆ ತಾಳ್ಮೆ. ಹೇಳೋದು ತುಂಬ ಸುಲಭ. ಇವತ್ತಿನ ಒಂದು ಫ್ರಸ್ಟ್ರೇಷನ್ ಅಥವಾ ನಮ್ಮ ಒಂದು ಒತ್ತಡ ಜೀವನದಲ್ಲಿ ಎಲ್ಲರೂ ಒಬ್ಬರೇ ನಿಭಾಯಿಸುವಂಥ ಏನಾರು ಒಂದು ಜೀವನದ ಜಂಜಾಟದಲ್ಲಿ ನಾವು ದಿನನಿತ್ಯ ಕೂಗಾಡ್ತಾನೆ ಇರ್ತೀವಿ, ಜಗಳ ಮಾಡ್ತಿರ್ತೀವಿ. ಆದರೆ ಆದಷ್ಟು ತಾಳ್ಮೆಯಿಂದ ಇರೋಕ್ಕೆ ನಾವು ಖಂಡಿತ ಪ್ರಯತ್ನ ಪಡಬೇಕು. ಅದನ್ನು ನಾವು ರಾಮನಿಂದ ಕಲ್ತ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ಒಳ್ಳೆ ಮಗನಾಗಿ, ಒಳ್ಳೆ ಅಣ್ಣನಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ರಾಜನಾಗಿ, ಮರ್ಯಾದ ಪುರುಷೋತ್ತಮ ಅನ್ನೋ ಒಂದು ಬಿರುದು ಕೂಡ ರಾಮನಿಗೆ ಸಿಗುತ್ತೆ. ಯಾಕೆಂತಂದರೆ ಅಷ್ಟು ಮರ್ಯಾದೆಯಿಂದ ತನ್ನ ಜೀವನವನ್ನು ರಾಮ ಕಳಿತಾನೆ. ಎಷ್ಟೇ ಕಷ್ಟ ಬಂದರೂ ಯಾವತ್ತೂ ಕೂಡ ಧರ್ಮ ಪಾಲನೆಯನ್ನು ಮಾಡ್ತಾ ಅಧರ್ಮದ ಹಾದಿಗೆ ಹೋಗದೆ ಕೇವಲ ನಮಗೆ ಮಾದರಿಯಾಗಿ ಏನೇ ಬಂದರೂ ಧರ್ಮವನ್ನು ನಾವು ಪಾಲನೆ ಮಾಡಿ ತಾಳ್ಮೆಯಿಂದ ನಮ್ಮ ಜೀವನನ ಸಾಗಿಸಿದ್ರೆ ಖಂಡಿತ ಖುಷಿ, ಶಾಂತಿ, ಯಶಸ್ಸು ಎಲ್ಲವೂ ನಮಗೆ ಸಿಗುತ್ತೆ ಅನ್ನೋದು ರಾಮನ ಜೀವನದಿಂದ ನಾವು ಕಲಿಬೇಕು. ಹಾಗಾಗಿ ಎಲ್ಲರೂ ರಾಮನ ಒಂದು ಆದರ್ಶ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲರ ಮೇಲೂ ರಾಮನ ಕೃಪೆ, ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು.